ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕೆಸೆಟ್ ಪ್ರಿಪ್ರೇಷನ್ಸ್ 2024ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ಟಾಪಿಕ್ನಿಂದ ಪ್ರೀವಿಯಸ್ ಇಯರ್ನಲ್ಲಿ 2 ಟೈಮ್ಸ್ ಕ್ವೆಶನ್ ಬಂದಿತ್ತು. ಸೊ ಚಿಕ್ಕ ಟಾಪಿಕ್ಕು ಬಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಗಮನ ಇಟ್ಟು ಕೇಳ್ಕೊಳ್ಳಿ ಆ್ಯಂಡ್ ನೋಟ್ ಡೌನ್ ಮಾಡ್ಕೊಳ್ಳ್ರಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ಸ್ ಮ್ಯಾಥಮೆಟಿಕಲ್ ಫಿಸಿಕ್ಸ್ನಲ್ಲಿ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ಸ್. ಸೊ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ಸ್ನಲ್ಲಿ Laplace transform. So what is Laplace transforms? The study of signal systems lies not just in studying the time domain analysis, that is how the signal behaves over a particular time interval, but also what components of signals, that is frequency components with particular amplitude, lies in the signal. So Laplace transform ಅಂದರೆ ಏನು ಅಂತ ಅಂದರೆ, ಈಗ ನಾವು ಯಾವುದಾದ್ರೂ ಒಂದು ಸಿಗ್ನಲ್ನ ಸ್ಟಡಿ ಮಾಡಬೇಕಾದ್ರೆ ನಾವು ಅದನ್ನು ಬರೀ ಟೈಮ್ ಡೊಮೇನಲ್ಲಿ ಮಾತ್ರ ಸ್ಟಡಿ ಮಾಡೋದಲ್ಲ, ಅದ್ರ ಜೊತೆಗೆ ಸಿಗ್ನಲ್ದು ಬೇರೆ ಬೇರೆ ಕಾಂಪೊನೆಂಟ್ಸ್ ಯಾವ್ಯಾವುದಿರುತ್ತೆ, ಫ್ರೀಕ್ವೆನ್ಸಿ ಆಗಿರ್ಬೋದು ಅಥವಾ ಆ್ಯಂಪ್ಲಿಟ್ಯೂಡ್ ಆಗಿರ್ಬೋದು. ಸೊ ಆ ಡೊಮೇನ್ನಲ್ಲಿ ಕೂಡ ನಾವು ಸಿಗ್ನಲ್ಸ್ನ ಸ್ಟಡಿ ಮಾಡ್ಬೋದು. ಸೊ ಅದಕ್ಕೆ ಟೈಮ್ ಡೊಮೇನ್ನಲ್ಲಿರೋದನ್ನು ಆ್ಯಂಪ್ಲಿಟ್ಯೂಡ್ ಡೊಮೇನ್ಗೆ ಅಥವಾ ಫ್ರೀಕ್ವೆನ್ಸಿ ಡೊಮೇನ್ಗೆ ನಾವು ಏನು ಚೇಂಜ್ ಮಾಡ್ತೀವಿ ಅದನ್ನೇ ಚೇಂಜಿಂಗ್ ಆಫ್ ದಟ್ ಸಿಗ್ನಲ್ ಫ್ರಮ್ ಟೈಮ್ ಡೊಮೇನ್ ಟು ಆ್ಯಂಪ್ಲಿಟ್ಯೂಡ್ ಡೊಮೇನ್ ಆರ್ ಫ್ರೀಕ್ವೆನ್ಸಿ ಡೊಮೇನ್ ಇಸ್ ಕಾಲ್ಡ್ ಆಸ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೀವಿ. ಸೊ ಇದನ್ನು ಇನ್ನೂ ಕ್ಲಿಯರಾಗಿ ನೋಡೋದಾದರೆ, ಇನ್ ದ ಸೇಮ್ ವೇ signals can also be analyzed in time domain or frequency domain. Then we can find out its amplitude, hence we can change from time to frequency. This is called as Laplace transform, and the same thing is seen in Fourier transform. So ಈಗ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅಂದರೆ ಏನು ಅಂತ ನೋಡೋದಾದರೆ, ಈಗ ಸಪೋಸ್ ನಾವು ಇಲ್ಲಿ 2 ಸಿಗ್ನಲ್ ಡ್ರಾ ಮಾಡಿದ್ದೀನಿ ನಾನು. ಒಂದು ಟೈಮ್ ಡೊಮೇನ್ನಲ್ಲಿದೆ, ಇನ್ನೊಂದು ಆ್ಯಂಪ್ಲಿಟ್ಯೂಡ್ ಆರ್ ಫ್ರೀಕ್ವೆನ್ಸಿ ಡೊಮೇನ್ ಅಂತ ಬರೆದಿದೆ. ಸೊ ಈಗ ಟೈಮ್ ಡೊಮೇನ್ ಮತ್ತು ಆ್ಯಂಪ್ಲಿಟ್ಯೂಡ್ ಡೊಮೇನ್ ಅಥವಾ ಫ್ರೀಕ್ವೆನ್ಸಿ ಡೊಮೇನನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ಸಪೋಸ್ ಫಾರ್ ಎಕ್ಸಾಂಪಲ್ ನಾವು 2 ಪ್ಲೇಸ್ ನೋಡೋಣ. ಸಪೋಸ್ ನಾನು ಇಲ್ಲಿ ಬಳ್ಳಾರಿ ಅಂತ ಒಂದು ಪ್ಲೇಸ್ ಬರೀತೀನಿ, ಇನ್ನೊಂದು ಕಲಬುರ್ಗಿ ಅಂತ ಬರೀತೀನಿ ಅಥವಾ ಗುಲ್ಬರ್ಗ ಅಂತ ಬರೀತೀನಿ. ಸಪೋಸ್ ಕಲಬುರ್ಗಿ ಅಥವಾ ಬಳ್ಳಾರಿಯಿಂದ ಕಲಬುರ್ಗಿಗೆ ಎಷ್ಟು ಡಿಸ್ಟೆನ್ಸು ಅಂತ ಏನಾದರೂ ಕೇಳ್ತಾರೆ ಅಂತ ಅಂದ್ಕೊಳ್ಳಿ. ಸಪೋಸ್ ಬಳ್ಳಾರಿಯಿಂದ ಕಲಬುರ್ಗಿಗೆ ಹೋಗ್ಬೇಕಂದ್ರೆ ಎಷ್ಟು ಡಿಸ್ಟೆನ್ಸ್ ಎಷ್ಟಿದೆ ಅಂತಂದೇಳಿ. ಸೊ ಇದಕ್ಕೆ ಏನು ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಕೆಲವೊಬ್ರು ಏನು ಹೇಳ್ತಾರೆ, ಲೈಕ್ 6 hours ಜರ್ನಿ ಇದೆ ಅಂತ ಹೇಳ್ತಾರೆ. ಕೆಲವೊಬ್ರು ಏನು ಹೇಳ್ತಾರೆ, ಲೈಕ್ 320 kilometers ಜರ್ನಿ ಇದೆ ಅಂತಂದೇಳಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಇರೋದೇನು ಡಿಸ್ಟೆನ್ಸು, ವಿ ಆರ್ ಟಾಕಿಂಗ್ ಫ್ರಮ್ ಬಳ್ಳಾರಿ ಟು ಕಲಬುರ್ಗಿ, ಪ್ಲೇಸು ಬಳ್ಳಾರಿ ಟು ಕಲಬುರ್ಗಿ. ಸೊ ಇಲ್ಲಿ ನಮಗೆ 2 ಆನ್ಸರ್ ಬಂತು. ಒಂದು 6 hours ಅಂತ ಬಂತು, ಇಲ್ಲಿ ಇನ್ನೊಂದು 320 kilometers ಅಂತ ಬಂತು. ಸೊ ಎರಡೂ ನಮಗೇನು ಇಂಡಿಕೇಟ್ ಮಾಡುತ್ತೆ? ಸೊ ಬೋತ್ ವಿಲ್ ಇಂಡಿಕೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಬಳ್ಳಾರಿ ಟು ಕಲಬುರ್ಗಿ. ಸೊ ಇದನ್ನು ನಾವು ಹೆಂಗೆ ಅರ್ಥ ಮಾಡ್ಕೊಳೋದು? 6 hours ಯೂನಿಟ್ಸ್ ನೋಡ್ಕೊಳ್ಳ್ರಿ, ಹವರ್ಸಲ್ಲಿದೆ ಅಂದರೆ ಇಟ್ ಈಸ್ ರಿಲೇಟೆಡ್ ವಿತ್ ಟೈಮ್ ಅಂತ ಹೇಳ್ತೀವಿ. 320 ಕಿಲೋಮೀಟರ್ ಅಂದರೆ ಇಟ್ ಈಸ್ ಇನ್ ಡಿಸ್ಟೆನ್ಸ್. ಸೊ ಇವಾಗ ನಾವು ಏನಂತ ಹೇಳ್ಬೋದು, ನಮಗಿಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಬಳ್ಳಾರಿ ಟು ಕಲಬುರ್ಗಿ ಎಷ್ಟು ಡೊಮೇನಲ್ಲಿ ಸಿಕ್ತು? ಒಂದು ಟೈಮ್ ಡೊಮೇನಲ್ಲಿ ಸಿಕ್ತು, ಒಂದು ಡಿಸ್ಟೆನ್ಸ್ ಡೊಮೇನಲ್ಲಿ ಸಿಕ್ತು. ಸೊ ಇದನ್ನೇ ನಾವು ಯಾವ ಡೊಮೇನ್ನಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊತೀವಿ ಅನ್ನೋದನ್ನು ನಾವು ಟೈಮ್ ಡೊಮೇನ್ ಅಥವಾ ಫ್ರೀಕ್ವೆನ್ಸಿ ಡೊಮೇನ್ ಅಂತ ಕರಿತೀವಿ. ಅಥವಾ ಸಿಗ್ನಲ್ಸ್ನಲ್ಲಿ ಆ್ಯಂಪ್ಲಿಟ್ಯೂಡ್ ಡೊಮೇನ್, ಫ್ರೀಕ್ವೆನ್ಸಿ ಡೊಮೇನ್, ಟೈಮ್ ಡೊಮೇನ್ ಅಂತ ಕರಿತೀವಿ. ಇದು ಜಸ್ಟ್ ನಾನು ಟೈಮ್ ಡೊಮೇನ್ ಅಥವಾ ಫ್ರೀಕ್ವೆನ್ಸಿ ಡೊಮೇನ್, ಆ್ಯಂಪ್ಲಿಟ್ಯೂಡ್ ಡೊಮೇನ್ ಅರ್ಥ ಆಗೋದಕ್ಕೆ ಹೇಳಿದ್ದು ಅಷ್ಟೇ ನಾನು. ಸೊ ಟೈಮ್ ಡೊಮೇನ್ನಲ್ಲಿ ಇರೋದು ಸಿಗ್ನಲ್ನ ನಾವು ಫ್ರೀಕ್ವೆನ್ಸಿ ಡೊಮೇನ್ ಅಥವಾ ಆ್ಯಂಪ್ಲಿಟ್ಯೂಡ್ ಡೊಮೇನ್ಗೆ ಚೇಂಜ್ ಮಾಡ್ಕೊಂಡು ನೋಡ್ಬೋದು, ಅಥವಾ ಫ್ರೀಕ್ವೆನ್ಸಿ ಡೊಮೇನಿಂದ ಟೈಮ್ ಡೊಮೇನ್ಗೆ ಚೇಂಜ್ ಮಾಡ್ಕೊಂಡು ನೋಡ್ಬೋದು. ಸೊ ಇದೇನು ನಾವು ಚೇಂಜ್ ಮಾಡ್ತೀವಲ್ಲ ಟೈಮ್ ಡೊಮೇನ್ನಿಂದ ಫ್ರೀಕ್ವೆನ್ಸಿ ಡೊಮೇನ್ಗೆ, ಅದನ್ನೇ ನಾವು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅಂತ ಕರಿತೀವಿ. ಸಿಗ್ನಲ್ ಕ್ಯಾನ್ ಆಲ್ಸೋ ಬಿ ಅನಲೈಸ್ಡ್ ಇನ್ ಟೈಮ್ ಡೊಮೇನ್ ಆರ್ ಫ್ರೀಕ್ವೆನ್ಸಿ ಡೊಮೇನ್. ದೆನ್ ವಿ ಕ್ಯಾನ್ ಫೈಂಡ್ ಔಟ್ ಇಟ್ಸ್ ಆ್ಯಂಪ್ಲಿಟ್ಯೂಡ್. ನಾವು ಒಂದು ಡೊಮೇನಿಂದ ಇನ್ನೊಂದು ಡೊಮೇನ್ಗೆ ಚೇಂಜ್ ಮಾಡ್ಕೊಂಡಾಗ ನಮಗೆ ಆ ಸಿಗ್ನಲ್ದು ಆ್ಯಂಪ್ಲಿಟ್ಯೂಡ್ ಗೊತ್ತಾಗುತ್ತೆ. ಹೆನ್ಸ್ ವಿ ಕ್ಯಾನ್ ಚೇಂಜ್ ಫ್ರಮ್ ಟೈಮ್ ಟು ಫ್ರೀಕ್ವೆನ್ಸಿ. ದಿಸ್ ಇಸ್ ಕಾಲ್ಡ್ ಆಸ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್. ಅಂದರೆ ನಮಗೆ ಟೈಮ್ ಡೊಮೇನ್ನಲ್ಲಿರೋ ಸಿಗ್ನಲ್ನ ನಾವು ಫ್ರೀಕ್ವೆನ್ಸಿ ಡೊಮೇನ್ಗೆ ಚೇಂಜ್ ಮಾಡೋದನ್ನು ನಾವು ಏನಂತ ಕರಿತೀವಿ? ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅಂತ ಕರಿತೀವಿ. ದ ಸೇಮ್ ಥಿಂಗ್ ಇಸ್ ಸೀನ್ ಇನ್ ಫೋರಿಯರ್ ಟ್ರಾನ್ಸ್ಫಾರ್ಮ್. ಸೊ ಫೋರಿಯರ್ ಟ್ರಾನ್ಸ್ಫಾರ್ಮ್ನಲ್ಲಿ ಕೂಡ ನಾವು ಸೇಮ್ ಸಿಗ್ನಲ್ನ ಒಂದು ಡೊಮೇನಿಂದ ಇನ್ನೊಂದು ಡೊಮೇನ್ಗೆ ಚೇಂಜ್ ಮಾಡೋದನ್ನು ನಾವು ನೋಡ್ತೀವಿ. ಸೊ ಇದರಲ್ಲಿ ಯೂಸ್ ಏನು? ಸೊ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್? ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಈಸ್ ಅನ್ important part of the mathematical background required for engineers, physicists, mathematicians and other scientists. So ಯಾರ್ಯಾರು ಯೂಸ್ ಮಾಡ್ತಾರೆ? ಇಂಜಿನಿಯರ್ಸ್, ಫಿಸಿಸಿಸ್ಟ್ಸ್, ಮ್ಯಾಥಮೆಟಿಷಿಯನ್ಸ್ ಮತ್ತು ಸೈಂಟಿಸ್ಟ್ಸ್ ಯೂಸ್ ಮಾಡ್ತಾರೆ.
ಯಾಕೆ ಯೂಸ್ ಮಾಡ್ತಾರೆ? ದಿಸ್ ಇಸ್ ಬಿಕಾಸ್ ಇಟ್ ಪ್ರೊವೈಡ್ಸ್ ಈಸಿ ಆ್ಯಂಡ್ ಎಫೆಕ್ಟಿವ್ ಮೀನ್ಸ್ ಫಾರ್ ಸೊಲ್ಯೂಷನ್ಸ್ ಆಫ್ ಮೆನಿ ಪ್ರಾಬ್ಲಮ್ಸ್ ಅರೈಸಿಂಗ್ ಇನ್ ವೇರಿಯಸ್ ಫೀಲ್ಡ್ಸ್ ಆಫ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಸೊ ಬೇರೆ ಬೇರೆ ಫೀಲ್ಡ್ಸ್ನಲ್ಲಿ ನಾವು ಸಿಗ್ನಲ್ಸ್ನ ಸ್ಟಡಿ ಮಾಡಬೇಕಾದ್ರೆ ಒಂದು ಫೀಲ್ಡ್ನಲ್ಲಿ ಸಿಕ್ಕಂಥ ಆನ್ಸರ್ ಇನ್ನೊಂದು ಫೀಲ್ಡ್ಗೆ ನಾವು ಸ್ಟಡಿ ಮಾಡಬೇಕು ಆದಾಗ ನಮಗಿರೋ ಸಿಗ್ನಲ್ನೇ ನಾವು ಟೈಮ್ ಡೊಮೇನಿಂದ ಫ್ರೀಕ್ವೆನ್ಸಿ ಡೊಮೇನ್ಗೆ ಚೇಂಜ್ ಮಾಡಿಕೊಂಡಾಗ ನಮಗೆ ಆ್ಯಂಪ್ಲಿಟ್ಯೂಡು ಫ್ರೀಕ್ವೆನ್ಸಿ ಎಲ್ಲದೂ ನಮಗೆ ವ್ಯಾಲ್ಯೂಸು ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನ ಯೂಸ್ ಮಾಡ್ತೀವಿ. ದೆನ್ ಡೆಫಿನೇಷನ್. ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ದಿಸ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅಂತ ನೋಡೋದಾದರೆ, ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಈಸ್ ಅ ಫ್ರೀಕ್ವೆನ್ಸಿ ಡೊಮೇನ್ ಅಪ್ರೋಚ್ ಫಾರ್ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ಸ್. ಸೊ ಇಲ್ಲಿ ನಾವು ಏನು ನೋಡ್ಕೋಬೇಕು, ಇಟ್ ಈಸ್ Laplace transform is a frequency domain approach for continuous time signals. So time signals, so continuous time signals ಇರಬೇಕು. It converts a function of positive real variable t, usually time, to a complex function of the complex variable frequency s. ಅಂದರೆ ನಮಗೆ ಇವಾಗ ಯಾವುದಾದ್ರೂ ಒಂದು ಫ್ರೀಕ್ವೆನ್ಸಿ ಸಿಕ್ಕಿರುತ್ತೆ. ಸೊ ನಮಗೆ ಸಿಕ್ಕಿರೋಂಥ ಫ್ರೀಕ್ವೆನ್ಸಿ ಟೈಮ್ ಡೊಮೇನ್ ಅಂತಂದೇಳಿ ನೋಡೋದಾದರೆ ನಮಗೆ ಯಾವುದಾದ್ರೂ ಒಂದು ಫಂಕ್ಷನ್ ಎಫ್ ಆಫ್ ಟಿ ಅಂತ ಇರುತ್ತೆ. ಇದನ್ನು ನಾವು ಯಾವುದ್ರದ್ದು ಡೊಮೇನಲ್ಲಿ ಚೇಂಜ್ ಮಾಡ್ತಾ ಇದ್ದೀವಿ? ಕಾಂಪ್ಲೆಕ್ಸ್ ಫಂಕ್ಷನ್, ರಿಯಲ್ ವೇರಿಯಬಲ್ ಟೈಮ್ ಟಿ ಅನ್ನೋದು ರಿಯಲ್ ವೇರಿಯಬಲ್, ಯೂಶಲಿ ಟೈಮ್. ಸೊ ದಟ್ ಈಸ್ ದ ರಿಯಲ್ ವೇರಿಯಬಲ್ ಟಿ ಟು ಕಾಂಪ್ಲೆಕ್ಸ್ ಫಂಕ್ಷನ್. ಸೊ ಕಾಂಪ್ಲೆಕ್ಸ್ ಫಂಕ್ಷನ್ ಎಫ್ ಆಫ್ ಎಸ್ಗೆ ಚೇಂಜ್ ಮಾಡ್ತೀವಿ. ಸೊ ಎಫ್ ಆಫ್ ಎಕ್ಸ್ನ ಕಾಂಪ್ಲೆಕ್ಸ್ ಫಂಕ್ಷನ್ ಅಂತ ಹೆಂಗೆ ಹೇಳ್ತೀವಿ? ಸೊ ದಿಸ್ ಇಸ್ ರಿಟರ್ನ್ ಆಸ್ ಸಿಗ್ಮಾ ಪ್ಲಸ್ ಐ ಒಮೆಗಾ ಅಂತ ಬರಿತೀವಿ. ಸಿಗ್ಮಾ ಪ್ಲಸ್ ಐ ಒಮೆಗಾ ಅಂತ ಬರೆದ್ರಾಗ ಸೊ ಇದು ಏನಾಗುತ್ತೆ? ಫ್ರೀಕ್ವೆನ್ಸಿ ಡೊಮೇನ್ ಆಗುತ್ತೆ. ಸೊ ಇಲ್ಲಿ ಸಿಗ್ಮಾ ಅಂತ ಬರೋದು ಏನು ರಿಯಲ್ ಪಾರ್ಟು, ಐ ಒಮೆಗಾ ಅಂತ ಬರೋದು ಏನು ಇಮ್ಯಾಜಿನರಿ ಪಾರ್ಟ್ ಅಥವಾ ಕಾಂಪ್ಲೆಕ್ಸ್ ಪಾರ್ಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಟ್ ಈಸ್ ಚೇಂಜಿಂಗ್ ಆಫ್ ಟೈಮ್ ಡೊಮೇನ್ನಿಂದ ನಾವು ಕಾಂಪ್ಲೆಕ್ಸ್ ಫಂಕ್ಷನ್ ಆಫ್ ಎ ಕಾಂಪ್ಲೆಕ್ಸ್ ವೇರಿಯಬಲ್ ಫ್ರೀಕ್ವೆನ್ಸಿ ಎಸ್ ಡೊಮೇನ್ಗೆ ಚೇಂಜ್ ಮಾಡೋದನ್ನು ನಾವು ಏನಂತ ಕರಿತೀವಿ? ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅಂತ ಕರಿತೀವಿ. It is particularly useful in solving linear ordinary differential equations solve ಮಾಡೋದ್ರಲ್ಲಿ ಯೂಸ್ ಆಗುತ್ತೆ, such as those encountered in the analysis of electronic circuits. ಸೊ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ರಿಲೇಟೆಡ್ ನಾವು ಏನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ, ಸೊ ಆವಾಗ ನಮಗೆ ಏನು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಯೂಸ್ ಮಾಡ್ತೀವಿ. ಸೊ ಮ್ಯಾಥಮೆಟಿಕಲ್ ಡೆಫಿನೇಷನ್. ಸೊ ಮ್ಯಾಥಮೆಟಿಕಲಿ ನಾವು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನ ಹೆಂಗೆ ಡಿಫೈನ್ ಮಾಡ್ಬೋದು ಅಂತ ನೋಡೋದಾದರೆ, ಇಲ್ಲಿ ಮ್ಯಾಥಮೆಟಿಕಲಿ ಏನು ಬರುತ್ತೆ ನಮಗೆ? The Laplace transform of a function f of t defined for all real numbers t greater than or equal to 0. So you should always remember t equal to 0 ಆದರೆ we are not measuring anything, it is in rest. t should be always greater than or equal to 0. So greater than 0ನೇ ಇರುತ್ತೆ. When you start measuring, then it will be greater than 0. And time can never be less than or equal to 0 ಅಂತಂದೇಳಿ ಅಂತ ನೆನ್ಪಿಟ್ಕೊಂಡಿರಬೇಕು. So function of t for all real numbers t greater than or equal to 0 is the function f of s. ಸೊ ಎಫ್ ಆಫ್ ಎಸ್ ಅಂತ ಇರೋದನ್ನು ಆರ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನ ಹೆಂಗೆ ಬರಿತೀವಿ? ಎಲ್ ಕರ್ಲಿ ಬ್ರೇಸಸ್ ಎಫ್ ಆಫ್ ಟಿ ಅಂತ ಬರಿತೀವಿ. ಸೊ ಇದನ್ನು ನಾವು ಹೆಂಗೆ ಡಿಫೈನ್ ಮಾಡ್ತೀವಿ? ಸೊ ದಿಸ್ ಇಸ್ ಚೇಂಜ್ ಟು ಕ್ಯಾಪಿಟಲ್ ಎಫ್ ಆಫ್ ಎಸ್ ಅಂತ ಬರಿತೀವಿ, ವೇರ್ ಎಸ್ ಇಸ್ ದ ಫ್ರೀಕ್ವೆನ್ಸಿ ಡೊಮೇನ್ ಅಂತ ಬರಿತೀವಿ. ಸೊ ಈ ಫ್ರೀಕ್ವೆನ್ಸಿ ಡೊಮೇನ್ಗೆ ಚೇಂಜ್ ಮಾಡಬೇಕಾದ್ರೆ ನಾವು ಹೆಂಗೆ ಬರಿತೀವಿ ಅನ್ನೋದು ನೋಡೋದಾದರೆ, ಸೊ ಇಲ್ಲಿ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎಸ್. ಆ್ಯಂಡ್ ಅದನ್ನು ಚೇಂಜ್ ಮಾಡಬೇಕಾದ್ರೆ ನಾವು ಇಲ್ಲಿ ಏನು ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ? ಸೊ ವಿ ಆರ್ ಮಲ್ಟಿಪ್ಲೈಯಿಂಗ್ ಇಂಟಿಗ್ರೇಷನ್ 0 to infinity e ಪವರ್ ಮೈನಸ್ ಎಸ್ ಟಿ. ಸೊ ಈ ಎಫ್ ಆಫ್ ಟಿ ಅನ್ನೋದು ನಮಗೆ ಟೈಮ್ ಡೊಮೇನ್ ಫಂಕ್ಷನ್ನು. ಈ ಟೈಮ್ ಡೊಮೇನ್ ಫಂಕ್ಷನ್ಗೆ ನಾವು ಇ ಪವರ್ ಮೈನಸ್ ಎಸ್ ಟಿನ ನಾವು ಮಲ್ಟಿಪ್ಲೈ ಮಾಡೋದ್ರಿಂದ ನಮಗೇನು ಸಿಗುತ್ತೆ? ಸೊ ವಿ ಆರ್ ಗೆಟ್ಟಿಂಗ್ ಚೇಂಜಿಂಗ್ ದಟ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಫ್ರಮ್ ಟೈಮ್ ಡೊಮೇನ್ ಟು ದ ಫ್ರೀಕ್ವೆನ್ಸಿ ಡೊಮೇನ್ ಅಂತ ಕರಿತೀವಿ. ಸೊ ಇಲ್ಲಿ ಇ ಪವರ್ ಮೈನಸ್ ಎಸ್ ಟಿ, ಸೊ ಇದರಲ್ಲಿ ಎಸ್ ಇಸ್ ದ ಕಾಂಪ್ಲೆಕ್ಸ್ ನಂಬರ್ ಫ್ರೀಕ್ವೆನ್ಸಿ ಪ್ಯಾರಾಮೀಟರ್ ಆ್ಯಂಡ್ ಎಸ್ ಇಸ್ ಗಿವನ್ ಬೈ ಸಿಗ್ಮಾ ಪ್ಲಸ್ ಐ ಒಮೆಗಾ ಅಂತ ಬರಿತೀವಿ. ನಾವು ಎಸ್ನ ಏನಂತ ಬರಿತೀವಿ? ಸಿಗ್ಮಾ ಪ್ಲಸ್ ಐ ಒಮೆಗಾ ಅಂತ ಬರಿತೀವಿ. ಸೊ ಇಲ್ಲಿ ಸಿಗ್ಮಾ ಅನ್ನೋದು ಏನಿದೆ ರಿಯಲ್ ಪಾರ್ಟು, ಐ ಒಮೆಗಾ ಅನ್ನೋದು ಇಮ್ಯಾಜಿನರಿ ಪಾರ್ಟ್ ಅಂತ ಬರಿತೀವಿ. ಸೊ ಇಲ್ಲಿ ಇ ಪವರ್ ಮೈನಸ್ ಎಸ್ ಟಿ ಅಂತ ಬರಿತೀವಿ. ಸೊ ಇ ಪವರ್ ಮೈನಸ್ ಎಸ್ ಟಿನಲ್ಲಿ ಏನಿದೆ? ಇ ಪವರ್ ಮೈನಸ್ ಎಸ್ ಟಿನ ನಾವು ಏನಂತ ಬರಿತೀವಿ? ಇ ಪವರ್ ಮೈನಸ್ ಎಸ್ ಅಂದರೆ ಏನು? ಸಿಗ್ಮಾ ಪ್ಲಸ್ ಐ ಒಮೆಗಾ ಅಂತ ಬರಿತೀವಿ. ಸಿಗ್ಮಾ ಪ್ಲಸ್ ಐ ಒಮೆಗಾ ಇಂಟು ಟಿ ಅಂತ ಬರಿತೀವಿ. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡೋದ್ರಿಂದ ನಮಗೆ ಏನಾಗುತ್ತೆ? ಟೈಮ್ ಡೊಮೇನ್ನಲ್ಲಿರೋ ಸಿಗ್ನಲ್ಲು ನಮಗೆ ಫ್ರೀಕ್ವೆನ್ಸಿ ಡೊಮೇನ್ಗೆ ಚೇಂಜ್ ಆಗುತ್ತೆ. ಸೊ ಇದು ಏನು? ಮ್ಯಾಥಮೆಟಿಕಲ್ ಡೆಫಿನೇಷನ್ ಆಫ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್. ಕಂಪ್ಯಾರಿಸನ್ ಆಫ್ ಫೋರಿಯರ್ ಆ್ಯಂಡ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್. ಸೊ ನಾವು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮು ಇದೆ, ಫೋರಿಯರ್ ಟ್ರಾನ್ಸ್ಫಾರ್ಮು ಇದೆ. ಸೊ ನಮಗೆ ಎರಡರ ಮಧ್ಯೆ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ಜಸ್ಟ್ ಲಿಟಲ್ ಬಿಟ್ ನಾಲೆಡ್ಜ್ ಇದ್ದರೆ ನೀಟಾಗಿ ಅರ್ಥ ಆಗುತ್ತೆ. ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ಗೂ ಫೋರಿಯರ್ ಟ್ರಾನ್ಸ್ಫಾರ್ಮ್ಗೂ ಏನು ಡಿಫ್ರೆನ್ಸ್ ಅಂತ ನೋಡೋದಾದರೆ,
ಇಲ್ಲಿ ಫೋರಿಯರ್ ಟ್ರಾನ್ಸ್ಫಾರ್ಮ್ನಲ್ಲಿ ರಿಯಲ್ ಫಂಕ್ಷನ್ ಎಫ್ ಇನ್ ಟೈಮ್ ಟಿ ಈಸ್ ಟ್ರಾನ್ಸ್ಲೇಟೆಡ್ ಇಂಟು ಎಸ್ ಪ್ಲೇನ್ ಬೈ ಟೇಕಿಂಗ್ ಇಂಟಿಗ್ರಲ್ ಆಫ್ ದ ಫಂಕ್ಷನ್ ಮಲ್ಟಿಪ್ಲೈಡ್ ಬೈ ಇ ಪವರ್ ಮೈನಸ್ ಎಸ್ ಟಿ ಫ್ರಮ್ 0 to infinity where s is a complex number with the form of s is equals to sigma plus i omega. ಸೊ ಇದು ಬಂದ್ಬಿಟ್ಟು ಏನಾಗುತ್ತೆ ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ನಲ್ಲಿ ನಾವು ಮಾಡ್ತೀವಿ. ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ನಲ್ಲಿ ನಾವೇನು ಮಾಡ್ತೀವಿ, ಟೈಮ್ ಡೊಮೈನಲ್ಲಿರೋ ಸಿಗ್ನಲ್ನ ಫ್ರೀಕ್ವೆನ್ಸಿ ಡೊಮೈನ್ಗೆ ಚೇಂಜ್ ಮಾಡಬೇಕಾದ್ರೆ ವಿ ಆರ್ ಮಲ್ಟಿಪ್ಲೈಯಿಂಗ್ ಇ ಪವರ್ ಮೈನಸ್ ಎಸ್ ಟಿ ಓವರ್ ದ ಲಿಮಿಟ್ಸ್ ಇಂಟಿಗ್ರಲ್ 0 to infinity ನಾವು ಮಲ್ಟಿಪ್ಲೈ ಮಾಡ್ತೀವಿ. ದಿಸ್ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಟಿ ಡೊಮೈನ್ ದಟ್ ಇಸ್ ಟೈಮ್ ಡೊಮೈನ್ ಟು ಫ್ರೀಕ್ವೆನ್ಸಿ ಡೊಮೈನ್ ಇಸ್ ನೋನ್ ಆಸ್ ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೀವಿ. ಸೊ ನಾವು ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ದು ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಈಗ ಫ್ರೀಕ್ವೆನ್ಸಿ ಡೊಮೈನ್ ಚೇಂಜ್ ಮಾಡೋದು ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ ಅಂದರೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನು ಅಂತ ನೋಡೋದಾದರೆ In Fourier analysis, harmonic sine and cosine waves are multiplied into the signal and the resultant integration provides indication of a signal present at that frequency. So, ಇವಾಗ ನಾವು ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ನಲ್ಲಿ ಏನು ಮಲ್ಟಿಪ್ಲೈ ಮಾಡ್ತೀವಿ, ಇ ಪವರ್ ಮೈನಸ್ ಎಸ್ ಟಿ ಮಲ್ಟಿಪ್ಲೈ ಮಾಡ್ತೀವಿ. ಆದರೆ ಫೋರಿಯರ್ ಟ್ರಾನ್ಸ್ಫಾರ್ಮ್ನಲ್ಲಿ ನಾವು ಏನು ಮಲ್ಟಿಪ್ಲೈ ಮಾಡ್ತೀವಿ, ಫೋರಿಯರ್ ಟ್ರಾನ್ಸ್ಫಾರ್ಮ್ನಲ್ಲಿ ನಾವು ಮಲ್ಟಿಪ್ಲೈ ಮಾಡೋದು ಹಾರ್ಮೋನಿಕ್ ಸೈನ್ ಆರ್ ಕೊಸೈನ್ ವೇವ್ಸ್ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ನಾನು ಆಲ್ರೆಡಿ ಪ್ರೀವಿಯಸ್ ಒಂದು ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ಕ್ವೆಶನ್ಸ್ನಲ್ಲಿ ಫೋರಿಯರ್ ಟ್ರಾನ್ಸ್ಫಾರ್ಮ್ನ ಹೇಗೆ ನಾವು ಡಿಫೈನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಫೋರಿಯರ್ ಟ್ರಾನ್ಸ್ಫಾರ್ಮ್ನ ಡಿಫೈನ್ ಮಾಡಬೇಕಾದ್ರೆ ಲೈಕ್ ಏನು ಸೈನ್ ಫಂಕ್ಷನ್ನು ಕೊಸೈನ್ ಫಂಕ್ಷನ್ನು ಮಲ್ಟಿಪ್ಲೈ ಮಾಡಿಬಿಟ್ಟು ಮಾಡ್ತೀವಿ. ಸೊ ಅದನ್ನಲ್ಲಿ ಏನು ಬರುತ್ತೆ ಇಲ್ಲಿ ಎಫ್ ಆಫ್ ಪಿ. ಸೊ ಎಫ್ ಆಫ್ ಪಿ ಅಂದರೆ ಏನು, ಫೋರಿಯರ್ ಟ್ರಾನ್ಸ್ಫಾರ್ಮ್ ಮಾಡೋದು 1/√2π ಇಂಟಿಗ್ರೇಷನ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಮೈನಸ್ ಐ ರೋ ಎಕ್ಸ್ ಅಂತಂದೇಳಿ ಅಂತ ಬರಿತೀವಿ. ಸೊ ಇದು ನಾವು ಫೋರಿಯರ್ ಟ್ರಾನ್ಸ್ಫಾರ್ಮ್ನಲ್ಲಿ ಚೇಂಜಸ್ ಮಾಡೋದು. ಸೊ ಇಲ್ಲಿ ಇ ಪವರ್ ಮೈನಸ್ ಐ ರೋ ಎಕ್ಸ್ ಪ್ಲೇಸ್ನಲ್ಲಿ ನಾವು ಏನಂತ ಬರಿತೀವಿ, ಸೊ ಇಲ್ಲಿ ನೋಡೋದಾದರೆ ಇ ಪವರ್ ಐ ಥೀಟಾ ಅಂತ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇ ಪವರ್ ಐ ಥೀಟಾ ಅಂದರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಅಂತ ಬರಿತೀವಿ. ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಅನ್ನೋದು ಏನು ಯೂಲರ್ ಫಾರ್ಮುಲಾ. ಸೊ ಈ ಯೂಲರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ನಮಗೆ ಕಾಸ್ ಥೀಟಾ ಯೂಸ್ ಮಾಡ್ತೀವಿ, ಕೆಲವೊಂದರಲ್ಲಿ ಸೈನ್ ಥೀಟಾ ಯೂಸ್ ಮಾಡ್ತೀವಿ. ಸೊ ಆಡ್ ಫಂಕ್ಷನ್ ಇದ್ದರೆ ಏನು ಸೈನ್ ಥೀಟಾ, ಈವನ್ ಫಂಕ್ಷನ್ ಇದ್ದರೆ ಕಾಸ್ ಥೀಟಾ, ಆ ರೀತಿ ನಾವು ಫೋರಿಯರ್ ಟ್ರಾನ್ಸ್ಫಾರ್ಮಲ್ಲಿ ಮಾಡಬೇಕಾದ್ರೆ ಕಾಸ್ ಥೀಟಾ ಆ್ಯಂಡ್ ಸೈನ್ ಥೀಟಾನ ನಾವು ಮಲ್ಟಿಪ್ಲೈ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ. ಸೊ ಅದು ಫೋರಿಯರ್ ಟ್ರಾನ್ಸ್ಫಾರ್ಮ್ ರಿಲೇಟೆಡ್ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ಇಯರ್ ಕ್ವೆಶನ್ನಲ್ಲಿ. ಸೊ ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಈಗ ನಮಗೆ ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮು ಫೋರಿಯರ್ ಟ್ರಾನ್ಸ್ಫಾರ್ಮು, ಸೊ ಎರಡರಲ್ಲೂ ಏನು ಡಿಫ್ರೆನ್ಸ್ ಅಂತ ನೋಡೋದಾದರೆ, ಈಗ ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ ಜಸ್ಟ್ ಸೇಮ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಹೆಂಗೆ ಮಾಡುತ್ತೆ ಅದೇ ರೀತಿ ಮಾಡುತ್ತೆ. ಬಟ್ ಏನು ಡಿಫ್ರೆನ್ಸು ಅಂತ ನೋಡೋದಾದರೆ, ಈಗ ನಾವು ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ನಲ್ಲಿ ಏನು ಮಲ್ಟಿಪ್ಲೈ ಮಾಡ್ತಾಯಿದ್ದೀವಿ, ಇ ಪವರ್ ಮೈನಸ್ ಸಿಗ್ಮಾ ಟಿ ಮಲ್ಟಿಪ್ಲೈ ಮಾಡ್ತೀವಿ. ಇ ಪವರ್ ಮೈನಸ್ ಸಿಗ್ಮಾ ಟಿನ ನಾವು ಮಲ್ಟಿಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಕರ್ವು ಎಕ್ಸ್ಪೋನೆನ್ಷಿಯಲಿ ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ಬರುತ್ತೆ. ಎಕ್ಸ್ಪೋನೆನ್ಷಿಯಲಿ ಡಿ ಕೆ ಫಂಕ್ಷನ್ನ ನಾವು ಅಬ್ಸರ್ವ್ ಮಾಡ್ತೀವಿ ಅದರಲ್ಲಿ ಫೋರಿಯರ್ ಟ್ರಾನ್ಸ್ಫಾರ್ಮ್ನಲ್ಲಿ. ಬಟ್ ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ನಲ್ಲಿ ನೋಡೋದಾದರೆ, ಸೊ ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ನಲ್ಲಿ ಲೈಕ್ ಡ್ಯಾಂಪ್ಡ್ ಸೈನ್ ವೇವ್ ಫಂಕ್ಷನ್ ಅಂತ ಹೇಳ್ತೀವಿ. ಡ್ಯಾಂಪ್ಡ್ ಸೈನ್ ವೇವ್ ಫಂಕ್ಷನ್ ಅಂದರೆ ಲೆಸ್ ಬರ್ತಾ ಡಿಕ್ರೀಸ್ ಆಗ್ತಾ ಹೋಗುತ್ತೆ ವೇವ್. ಸೊ ಇದನ್ನು ಆ್ಯಂಪ್ಲಿಟ್ಯೂಡು 0 ಆಗ್ತಾ ಹೋಗುತ್ತೆ. ಸೊ ಆ್ಯಂಪ್ಲಿಟ್ಯೂಡ್ 0 ಆಗ್ತಾ ಹೋದರೆ ಏನಾಗುತ್ತೆ, ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ನಲ್ಲಿ ಈ ರೀತಿ ಚೇಂಜಸ್ ಆಗುತ್ತೆ. ಫೋರಿಯರ್ ಟ್ರಾನ್ಸ್ಫಾರ್ಮ್ನಲ್ಲಿ ಎಕ್ಸ್ಪೋನೆನ್ಷಿಯಲಿ ಡಿಕ್ರೀಸ್ ಆಗುತ್ತೆ ಚೇಂಜಸ್ ಆಗೋದು ಸಿಗ್ನಲ್ಸು. ಸೊ ಇದು ಏನು ಫೋರಿಯರ್ ಟ್ರಾನ್ಸ್ಫಾರ್ಮು ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ಗೆ ಇರೋ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಸೊ ಲೀನಿಯಾರಿಟಿ ಆಫ್ ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್. ಸೊ ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ನಲ್ಲಿ ಭಾಳಷ್ಟು ಏನು ಫಾರ್ಮುಲಾಸ್ ಇದ್ದಾವೆ. ನಾನು ಇದರಲ್ಲಿ ಈ ಫಾರ್ಮುಲಾ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಲೀನಿಯಾರಿಟಿ ಆಫ್ ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ ತೊಗೊಂಡಿದ್ದೀನಿ ಅಂದರೆ, ಸೊ ಇದರಲ್ಲಿ ನಾವು 2-3 ಫಾರ್ಮುಲಾನ, ಇದೊಂದು ಗೊತ್ತಾದರೆ ನಿಮಗೆ 2-3 ಫಾರ್ಮುಲಾನ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಇದೊಂದು ಫಾರ್ಮುಲಾ ಲೀನಿಯಾರಿಟಿ ಆಫ್ ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರಲ್ಲಿ. ಸೊ ಲೀನಿಯಾರಿಟಿ ಆಫ್ ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ ಅಂದರೆ ಏನು, ಫಾರ್ ಎನಿ 2 ಫಂಕ್ಷನ್ಸ್ ಎಫ್ ಆಫ್ ಟಿ ಆ್ಯಂಡ್ ಜಿ ಆಫ್ ಟಿ ಆ್ಯಂಡ್ ಎನಿ 2 ಕಾನ್ಸ್ಟೆಂಟ್ಸ್ ಎ ಆ್ಯಂಡ್ ಬಿ. ಸೊ ನಮ್ಗೆ ಯಾವುದಾದ್ರೂ 2 ಫಂಕ್ಷನ್ ಇರುತ್ತೆ, ಎಫ್ ಆಫ್ ಟಿ ಮತ್ತು ಜಿ ಆಫ್ ಟಿ, ಅದ್ರ ಜೊತೆ 2 ಕಾನ್ಸ್ಟೆಂಟ್ಸ್ ಇರುತ್ತೆ, ಎ ಮತ್ತು ಬಿ. ಅದಕ್ಕೆ ನಾವು ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ನ ಅಪ್ಲೈ ಮಾಡಿದಾಗ ನಾವು ಏನಂತ ಬರಿಬೋದು, ಜಸ್ಟ್ ನಾನು ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ ಅಂದರೆ ಏನಂತ ಹೇಳ್ತೀನಿ, ಟೈಮ್ ಡೊಮೈನಿಂದ ಫ್ರೀಕ್ವೆನ್ಸಿ ಡೊಮೈನ್ಗೆ ಚೇಂಜ್ ಆಗೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ಎಫ್ ಆಫ್ ಟಿ ಇದ್ದಿದ್ದು ಎಫ್ ಆಫ್ ಎಸ್ ಆಗಿ ಚೇಂಜ್ ಆಗ್ತಾ ಇದೆ.
ಆ್ಯಂಡ್ ಇಲ್ಲಿ ಮತ್ತೆ ಜಿ ಆಫ್ ಟಿ ಇದ್ದಿದ್ದು ಜಿ ಆಫ್ ಎಸ್ ಆಗಿ ಚೇಂಜ್ ಆಗ್ತಾ ಇದೆ. ಸೊ ಇದನ್ನೇ ನಾವು ಏನಂತ ಕರಿತೀವಿ, ಲೀನಿಯಾರಿಟಿ ಆಫ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅಂತ ಕರಿತೀವಿ. ಇಟ್ ಈಸ್ ಜಸ್ಟ್ ಲೈಕ್ ಸೇಮ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ನಾವು ಹೆಂಗೆ ನೋಡ್ತೀವಲ್ಲ, ಸೇಮ್ ಅದೇ ರೀತಿ ನಾವು ಜಸ್ಟ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನ ಈಚ್ ಫಂಕ್ಷನ್ಗೆ ನಾವು ಮಲ್ಟಿಪ್ಲೈ ಮಾಡಿ ನೋಡ್ತೀವಿ. ಆ್ಯಂಡ್ ಕಾನ್ಸ್ಟೆಂಟ್ ಏನಿರುತ್ತೆ ದಟ್ ವಿಲ್ ಬಿ ಔಟ್ ಆಫ್ ದ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್, ಲೀನಿಯಾರಿಟಿ ಆಫ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ Laplace transform of f of t is equals to e power at ಅಂತ ನೋಡೋಣ. ಸೊ Laplace transform of f of t is equals to e power at. ಸೊ ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ನಾವು ಏನು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ. ಸೊ ನಮಗೆ ಟೈಮ್ ಡೊಮೇನಲ್ಲಿರೋ ಸಿಗ್ನಲ್ನ ಎಫ್ ಆಫ್ ಎಸ್ಗೆ ಚೇಂಜ್ ಮಾಡಬೇಕು ಅಂದರೆ ನಾನೇನು ಹೇಳಿದ್ದೀನಿ, ಇಂಟಿಗ್ರೇಷನ್ 0 to infinity e power minus s t ವಿ ಆರ್ ಮಲ್ಟಿಪ್ಲೈಯಿಂಗ್ ಎಫ್ ಆಫ್ ಟಿ ಪ್ಲೇಸ್ನಲ್ಲಿ ನಮಗೆ ಏನಿದೆ e power at ಇದೆ. ಸೊ ನಮಗೆ ಎಫ್ ಆಫ್ ಎಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್, ಇಲ್ಲಿ ಬರೀತೀನಿ, ಎಫ್ ಆಫ್ ಎಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ 0 to infinity e power minus s t ಇಂಟು e power at ಇಂಟು ಡಿ ಟಿ. ಸೊ ಇಲ್ಲಿ ನಮಗೆ ಏನಂತ ಬರಿಬೋದು, ಬೇಸಿಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ಸೊ ಹಿಯರ್ 0 to infinity e power minus ಟಿ ಕಾಮನ್ ತೊಗೊಂಡ್ರೆ ಉಳಿಯೋದೇನು ನಮಗೆ ಎಸ್ ಮೈನಸ್ ಎ ಉಳಿಯುತ್ತೆ. ಸೊ ಇಂಟು ಡಿ ಟಿ ನಾವಿಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ರಿಪ್ಲೇಸ್ ಮಾಡಿಕೊಂಡ್ರೆ ನಮಗೆ ಏನು ಬರುತ್ತೆ, ಇಂಟಿಗ್ರೇಷನ್ ಆಫ್ ಅಲ್ಲಿ e power minus ಎಕ್ಸ್ದು ಇಂಟಿಗ್ರೇಷನ್ 0 to infinity e power minus ಎಕ್ಸ್ದು ಡಿ ಎಕ್ಸ್ದು ನಮಗೆ ಫಾರ್ಮುಲಾ ಏನು ಬರುತ್ತೆ, e power minus ಎಕ್ಸ್ ಅಂದರೆ ಎಕ್ಸ್ ಪ್ಲೇಸ್ನಲ್ಲಿ ಟಿ ಮೈನಸ್ ಎಸ್ ಮೈನಸ್ ಎ ಇದೆ, ಇಲ್ಲಿ ಡಿವೈಡೆಡ್ ಬೈ ಮೈನಸ್ ಟಿ. ಇದನ್ನು ಏನು ಡಿಫ್ರೆನ್ಷಿಯೇಟ್ ಮಾಡ್ತೀರಿ. ಸೊ ಟಿ ಹೋಗುತ್ತೆ, ಆವಾಗ ರಿಮೈನಿಂಗ್ ಏನು ಎಸ್ ಮೈನಸ್ ಎ ಉಳಿಯುತ್ತೆ. ಓವರ್ ದ ಲಿಮಿಟ್ 0 to infinity ಅಂತ ಬರಿತೀವಿ. ಇಲ್ಲಿ 1 by s minus a ಕಾಮನ್ ಆಗುತ್ತೆ. 1 by s minus a ಕಾಮನ್ ಆದರೆ ಉಳಿಯೋದೇನು e power minus t ಇಂಟಿಗ್ರೇಷನ್, ಇಲ್ಲಿ ಪವರ್ ಎಸ್ ಮೈನಸ್ ಎ ಉಳಿಯುತ್ತೆ 0 to infinity. ಸೊ ಈಗ ಇಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡ್ತೀವಿ. ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿಕೊಂಡ್ರೆ 1 by s minus a ಮೈನಸ್ ಸೈನ್ ಹೊರಗಡೆನೇ ಇದೆ ಇಲ್ಲಿ. ಸೊ ಇಲ್ಲಿ e power minus infinity ಮೈನಸ್ e power 0 ಆಗುತ್ತೆ. ಸೊ ಇಲ್ಲಿ e power infinity ಹಾಕಿದರೆ ಇದೆಲ್ಲನೂ ಟೋಟಲ್ 0 ಆಗಿಬಿಡುತ್ತೆ. ಸೊ e power infinity ಮೈನಸ್ 0. ಸೊ ಇದರಲ್ಲಿ ನಮಗೆ ಏನು ಬರುತ್ತೆ ವ್ಯಾಲ್ಯೂವು, 1 by ಮೈನಸ್ ಆಫ್ ಎಸ್ ಮೈನಸ್ ಎ, ಇಲ್ಲಿ e power minus infinity ವ್ಯಾಲ್ಯೂ. ಸೊ e power minus infinity ವ್ಯಾಲ್ಯೂ ಅಂದರೆ ಏನು ಬರೀತೀರಿ ನೀವು, e power minus infinity is 0 ಆ್ಯಂಡ್ e power 0 is 1. ಸೊ ನಮಗಿಲ್ಲಿ ಏನು ಬರುತ್ತೆ ಆನ್ಸರು, 0 minus 1 ಬರುತ್ತೆ. ಸೊ ಇಲ್ಲಿ ಮೈನಸ್ 1 ಆದರೆ -1 by ಮೈನಸ್ ಆಫ್ ಎಸ್ ಮೈನಸ್ ಎ ಅಂತ ಬರೀತೀರಿ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಉಳಿಯೋದೇನು 1 by ಎಸ್ ಮೈನಸ್ ಎ. ಸೊ ನಮಗೆ ಬೇಕಾಗಿರೋದು ಈ ಪವರ್ ಎ ಟಿನ ನಾವು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನಲ್ಲಿ ಚೇಂಜ್ ಮಾಡಿಕೊಂಡ್ರೆ 1 by ಎಸ್ ಮೈನಸ್ ಎ ಅಂತ ಬರೀತೀರಿ. ದಿಸ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್ ಫಾರ್ ಎಸ್ ಗ್ರೇಟರ್ ದ್ಯಾನ್ ಎ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನ ಅಪ್ಲೈ ಮಾಡ್ತೀವಿ. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟು ಇನ್ನೊಂದು ಫಂಕ್ಷನ್ ನೋಡೋದಾದರೆ ಟಿ ಪವರ್ ಎನ್. ಫೈಂಡ್ ದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಎಲಿಮೆಂಟರಿ ಫಂಕ್ಷನ್ ಎಫ್ ಆಫ್ ಟಿ ಇಸ್ ಈಕ್ವಲ್ಸ್ ಟು ಟಿ ಪವರ್ ಎನ್. ಸೊ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಪವರ್ ಎನ್ ನೋಡೋದಾದರೆ ಎಲಿಮೆಂಟರಿ ಫಂಕ್ಷನ್ ನಮಗೆ ಎಫ್ ಆಫ್ ಟಿ ಇದೆ. ಎಫ್ ಆಫ್ ಟಿ ಇಸ್ ಈಕ್ವಲ್ಸ್ ಟು ಟಿ ಪವರ್ ಎನ್ ಇದೆ. ಸೊ ಎಫ್ ಆಫ್ ಟಿ ಇಸ್ ಈಕ್ವಲ್ಸ್ ಟು ಟಿ ಪವರ್ ಎನ್ ಇದೆ ಅಂತಂದರೆ ಇದನ್ನು ನಾವು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಚೇಂಜ್ ಮಾಡ್ಕೋಬೇಕು ಅಂದರೆ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಪವರ್ ಎನ್ ಇಸ್ ಈಕ್ವಲ್ಸ್ ಟು ಹೆಂಗೆ ಬರೀತೀರಿ, ಇಂಟಿಗ್ರೇಷನ್ 0 to infinity e power minus ಎಸ್ ಟಿ ಅನ್ನೋದು ಕಾಮನ್ನಾಗಿ ನಾವು ಮಲ್ಟಿಪ್ಲೈ ಮಾಡ್ತೀವಿ, ಬಿಕಾಸ್ ವಿ ಆರ್ ಚೇಂಜಿಂಗ್ ಇಂಟು ಫ್ರೀಕ್ವೆನ್ಸಿ ಡೊಮೇನ್. ಸೊ ಅದಕ್ಕೆ ನಾವು e power minus ಎಸ್ ಟಿನ ಮಲ್ಟಿಪ್ಲೈ ಮಾಡ್ತೀವಿ ಇಂಟು ಎಫ್ ಆಫ್ ಟಿ. ಸೊ ಎಫ್ ಆಫ್ ಟಿ ಪ್ಲೇಸ್ನಲ್ಲಿ ನಮಗೇನಿದೆ ಟಿ ಪವರ್ ಎನ್ ಇಂಟು ಡಿ ಟಿ. ಸೊ ಇದು ನಮಗೆ ಇರೋ ಫಂಕ್ಷನ್ನು. ಸೊ ಈ ಫಂಕ್ಷನ್ನ ನಾವು ಜಸ್ಟ್ ಇಂಟರ್ಚೇಂಜ್ ಮಾಡ್ಕೊಂಡು ಬರೆಯೋದಾದರೆ ಇಂಟಿಗ್ರೇಷನ್ 0 to infinity ಈ ಟಿ ಪವರ್ ಎನ್ನ ಫಸ್ಟ್ ಬರ್ಕೊಂಡ್ಬಿಟ್ಟು ಆಮೇಲೆ e power minus ಎಸ್ ಟಿ ಡಿ ಟಿ ಅಂತ ಬರಿತೀನಿ ನಾನಿಲ್ಲಿ. ಸೊ ಇಲ್ಲಿ ನಾನು ಎಸ್ ಟಿ ಪ್ಲೇಸ್ನಲ್ಲಿ ನಾನು ಜಸ್ಟ್ ಎಕ್ಸ್ ಅಂತ ರಿಪ್ಲೇಸ್ ಮಾಡ್ತೀನಿ. ಸೊ ಟೇಕ್ ಎಸ್ ಟಿ ಇಸ್ ಈಕ್ವಲ್ಸ್ ಟು ಎಕ್ಸ್. ಸೊ ಎಸ್ ಟಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ತೊಗೊಳಂದ್ರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಎಸ್ ಇಂಟು ಡಿ ಟಿ ಇಸ್ ಈಕ್ವಲ್ಸ್ ಟು ಡಿ ಎಕ್ಸ್ ಆಗುತ್ತೆ. ಎಸ್ ಇಂಟು ಡಿ ಟಿ ಇಸ್ ಈಕ್ವಲ್ಸ್ ಟು ಡಿ ಎಕ್ಸ್ ಆದರೆ ನಾವು ಡಿ ಟಿನ ಕೂಡ ರಿಪ್ಲೇಸ್ ಮಾಡಬೇಕು. ಸೊ ಡಿ ಟಿನ ಕೂಡ ರಿಪ್ಲೇಸ್ ಮಾಡಬೇಕು ಅಂದರೆ ಇಲ್ಲಿ ಏನು ಬರಿತೀವಿ ನಾವು, ಡಿ ಟಿನ ರಿಪ್ಲೇಸ್ ಮಾಡಬೇಕು ಅಂದರೆ ಡಿ ಟಿ ಕ್ಯಾನ್ ಬಿ ರಿಟನ್ ಆ್ಯಸ್ ಡಿ ಎಕ್ಸ್ ಬೈ ಎಕ್ಸ್ ಎಸ್ ಅಂತ ಬರಿಬೋದು. ಡಿ ಎಕ್ಸ್ ಬೈ ಎಸ್ ಅಂತ ಬರಿತೀರಿ. ಇವಾಗ ನಾವು
ಎಸ್ ಟಿನ ಏನೋ ಸಾರಿ ಡಿ ಟಿನ ನಾವು ಡಿ ಎಕ್ಸ್ ಬೈ ಎಸ್ ಇದರಲ್ಲಿ ಚೇಂಜ್ ಮಾಡ್ಕೊಂಡ್ವಿ. ಈಗ ಲಿಮಿಟ್ಸ್ನ ಕೂಡ ಚೇಂಜ್ ಮಾಡಬೇಕು. ಸೊ ಲಿಮಿಟ್ಸ್ನ ಚೇಂಜ್ ಮಾಡಬೇಕಂದ್ರೆ ಇಫ್ ಟಿ ಈಸ್ ಈಕ್ವಲ್ಸ್ ಟು 0, ಸೊ ಟಿ ಈಸ್ ಈಕ್ವಲ್ಸ್ ಟು 0 ಹಾಕಿದರೆ ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಇಂಟು ಟಿ ಎಸ್ ಅಂತ ಅಂದರೆ ಎಕ್ಸ್ ಟಿ 0 ಆದರೆ ಎಕ್ಸ್ ಕೂಡ 0 ಆಗುತ್ತೆ. ಇಫ್ ಟಿ ಈಸ್ ಈಕ್ವಲ್ಸ್ ಟು ಇನ್ಫಿನಿಟಿ, ಸೊ ಆವಾಗ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಇನ್ಫಿನಿಟಿ ಇಂಟು ಎಸ್ ಅಂದರೆ ಅದು ಕೂಡ ಇನ್ಫಿನಿಟಿ ಆಗುತ್ತೆ. ಸೊ ಇಲ್ಲಿ ಕೂಡ ರಿಮೈನ್ಸ್ ದ ಸೇಮ್, ಲಿಮಿಟ್ಸ್ ರಿಮೈನ್ಸ್ ದ ಸೇಮ್, 0 ಟು ಇನ್ಫಿನಿಟಿನೇ ಉಳಿಯುತ್ತೆ. ಇವಾಗ ನಮಗೆ ಇದರಲ್ಲಿ ಚೇಂಜ್ ಮಾಡ್ಕೊಂಡಿದ್ದು ಅಂತ ಅಂದರೆ ಇನ್ನೊಂದು ಸಲ ಬರಿತೀನಿ ನಾನು. ಇಂಟಿಗ್ರೇಷನ್ 0 ಟು ಇನ್ಫಿನಿಟಿ ಟಿ ಪವರ್ ಎನ್ ಇ ಪವರ್ ಮೈನಸ್ ಎಸ್ ಟಿ ಡಿ ಟಿ, ಇದನ್ನು ನಾನು ಏನಂತ ಚೇಂಜ್ ಮಾಡ್ಕೊಂಡಿದ್ದೀನಿ ಇಲ್ಲಿ, ಇಂಟಿಗ್ರೇಷನ್ 0 ಟು ಇನ್ಫಿನಿಟಿ ಟಿನ ನಾವೇನಂತ ಬರ್ಕೊತಾ ಇದ್ದೀವಿ, ಎಕ್ಸ್ ಬೈ ಎಸ್ ಅಂತ ಬರಿತೀವಿ, ಹೋಲ್ ಪವರ್ ಎನ್ ಇಂಟು ಇ ಪವರ್ ಮೈನಸ್ ಎಸ್ ಟಿ ಪ್ಲೇಸ್ನಲ್ಲಿ ನಾನು ಎಕ್ಸ್ ಅಂತ ತೊಗೊಂಡಿದ್ದೀನಿ, ಇಂಟು ಡಿ ಟಿನ ನಾನು ಡಿ ಎಕ್ಸ್ ಬೈ ಎಸ್ ಅಂತ ಬರಿತೀನಿ. ಸೊ ಇದನ್ನು ನಾನು ಚೇಂಜ್ ಮಾಡ್ಕೊಂಡಾಗ ನನಗೇನು ಬರುತ್ತೆ, ಇಂಟಿಗ್ರೇಷನ್ 0 ಟು ಇನ್ಫಿನಿಟಿ, ಇಲ್ಲಿ ನಾನು ಜಸ್ಟ್ ಪವರ್ಸ್ನ ಸಪ್ರೇಟ್ ಮಾಡ್ಕೊಂಡು ಬರ್ಕೊಂಡ್ರೆ ನನಗೇನು ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ, ಎಕ್ಸ್ ಪವರ್ ಎನ್ ಡಿವೈಡೆಡ್ ಬೈ ಎಸ್ ಪವರ್ ಎನ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ ಎಸ್ ಇದೆ. ಸೊ ಇದಕ್ಕೆ +1 ಆ್ಯಡ್ ಮಾಡ್ಕೊತೀನಿ. ಸೊ ಇವಾಗ ನಾವು ಏನು ಕಾಮನ್ ತೊಗೋಬೋದು, ಕಾಮನ್ ಅಲ್ಲ, ಕಾನ್ಸ್ಟೆಂಟ್ ಟರ್ಮ್ಸ್ನ ಹೊರಗೆ ತೊಗೊಂಡ್ರೆ 1 ಬೈ ಎಸ್ ಪವರ್ ಎನ್ ಪ್ಲಸ್ 1 ಇದು ಕಾನ್ಸ್ಟೆಂಟ್ ಟರ್ಮ್ ಹೊರಗೆ ತೊಗೊಂಡಿದ್ದೀನಿ. ಸೊ ಕಾನ್ಸ್ಟೆಂಟ್ ಟರ್ಮ್ನ ಹೊರಗೆ ತೊಗೊಂಡ್ರೆ 0 ಟು ಇನ್ಫಿನಿಟಿ ಒಳಗಡೆ ಏನು ಉಳಿಯುತ್ತೆ, ಇಂಟಿಗ್ರಲ್ನಲ್ಲಿ ಎಕ್ಸ್ ಪವರ್ ಎನ್ ಇ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್ ಅಂತ ಬರಿತೀವಿ. ಸೊ ಎಕ್ಸ್ ಪವರ್ ಎನ್ ಇ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್ ಇದ್ರದ್ದು ಇಂಟಿಗ್ರೇಷನ್ ಫಾರ್ಮುಲಾ ನಮಗೇನು ಬರುತ್ತೆ, ಫ್ಯಾಕ್ಟೋರಿಯಲ್ ಎನ್ ಪ್ಲಸ್ 1. ಸೊ ದಿಸ್ ಇಸ್ ಅ ಗಾಮಾ ಎನ್ ಪ್ಲಸ್ 1 ಅಂತಲೂ ಬರಿತೀವಿ. ಗಾಮಾ ಎನ್ ಪ್ಲಸ್ 1 ಎಸ್ ಪವರ್ ಎನ್ ಪ್ಲಸ್ 1 ಆಗುತ್ತೆ. ಸೊ ಗಾಮಾ ಎನ್ ಪ್ಲಸ್ 1 ಈಸ್ ನಥಿಂಗ್ ಬಟ್ ಎನ್ ಫ್ಯಾಕ್ಟೋರಿಯಲ್. ಸೊ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಪವರ್ ಎನ್ ಪ್ಲಸ್ 1. ಸೊ ಇದಕ್ಕೆ ಕಂಡೀಷನ್ ಏನು, ಇಟ್ ಎಕ್ಸಿಸ್ಟ್ಸ್ ಓನ್ಲಿ ಇಫ್ ಎನ್ ಇಸ್ ಗ್ರೇಟರ್ ದ್ಯಾನ್ -1. ಸೊ ಎನ್ ಗ್ರೇಟರ್ ದ್ಯಾನ್ -1 ಇದ್ದಾಗ ಮಾತ್ರ ನಮಗೆ ಇದು ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇದು ಏನು, ಟಿ ಪವರ್ ಎನ್, ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಪವರ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಪವರ್ ಎನ್ ಪ್ಲಸ್ 1. ಸೊ ಇದು ಏನು, ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಎಲಿಮೆಂಟರಿ ಫಂಕ್ಷನ್ ಟಿ ಪವರ್ ಎನ್. ಸೊ ಈ ರೀತಿ ನೀವು, ನಾನು 2 ಎಕ್ಸಾಂಪಲ್ ತೋರಿಸಿದೆ ಈ ವಿಡಿಯೋದಲ್ಲಿ. ಒಂದು ಇ ಪವರ್ ಎ ಟಿದು, ಇ ಪವರ್ ಎಕ್ಸ್ ಟಿದು, ಇನ್ನೊಂದು ಏನು ಟಿ ಪವರ್ ಎನ್ದು. ಸೊ ಇದೇ ರೀತಿ ನಮಗೆ ಇಲ್ಲಿದೆ, ನಾವು ಆನ್ಸರ್ ನೋಡ್ಕೋಬೋದು, ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಪವರ್ ಎನ್ ಪ್ಲಸ್ 1. ಸೊ ಇದೇ ರೀತಿ ನಮಗೆ ಎಲಿಮೆಂಟರಿ ಫಂಕ್ಷನ್ಸ್ದು ಸಾಕಷ್ಟು ಎಕ್ಸಾಂಪಲ್ಸ್ ಇದ್ದಾವೆ, ಫಾರ್ಮುಲಾಸ್ ಇದ್ದಾವೆ. ನಿಮಗೆ ಈ ಫಾರ್ಮುಲಾಸ್ ಗೊತ್ತಿದ್ದರೆ ಈಸಿಯಾಗಿ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು ಇದರಲ್ಲಿ. ಲೈಕ್ ಎಫ್ ಆಫ್ ಟಿ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಒಂದು ಏನು ಬರುತ್ತೆ, 1 ಬೈ ಎಸ್ ಬರುತ್ತೆ. ಟಿ ಪವರ್ ಎನ್ ಅಂದರೆ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಪವರ್ ಎನ್ ಪ್ಲಸ್ 1. ನಾನು ಇಲ್ಲಿ ಹೇಳಿದಾಗೆ 1 ಇದೆ, 1 ಕ್ಯಾನ್ ಬಿ ರಿಟರ್ನ್ ಆಸ್ ಟಿ ಪವರ್ 0 ಅಂತ ಬರ್ಕೋಬೋದು. ಸೊ ಟಿ ಪವರ್ 0 ಅಂತ ಬರ್ಕೊಂಡ್ರೆ ಇದೇ ಫಾರ್ಮುಲಾ ನೋಡ್ಕೊಳ್ಳೋಣ, 0 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಪವರ್ 0 ಪ್ಲಸ್ 1 ಆಗುತ್ತೆ. ಸೊ ಎಸ್ ಪವರ್ 0 ಪ್ಲಸ್ 1 ಅಂದರೆ 0 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನು 1, ಎಸ್ ಪವರ್ 0 ಪ್ಲಸ್ 1 ಅಂದರೆ ಏನು ಎಸ್. ಸೊ ಟಿ ಪವರ್ 0 ವ್ಯಾಲ್ಯೂ ಅಥವಾ 1 ವ್ಯಾಲ್ಯೂ ಏನು ಬರುತ್ತೆ, 1 ಬೈ ಎಸ್. ಲೈಕ್ ಜನರಲ್ ಫಾರ್ಮುಲಾ ಗೊತ್ತಿದ್ದರೆ ನಿಮಗೆ ಈಸಿಯಾಗಿ ಎಲ್ಲದನ್ನು ಆನ್ಸರ್ ಮಾಡ್ತಾ ಹೋಗ್ಬೋದು. ಇ ಪವರ್ ಎ ಟಿದು ಏನು ಬರುತ್ತೆ, 1 ಬೈ ಎಸ್ ಮೈನಸ್ ಎ ಬರುತ್ತೆ. ಹಾಗೆ ಇ ಪವರ್ ಮೈನಸ್ ಎ ಟಿದು ಏನು ಬರುತ್ತೆ, ಜಸ್ಟ್ ಮೈನಸ್ ಎ ಟಿ ಅಂದರೆ ಮೈನಸ್ ಇದ್ದಲ್ಲಿ ಪ್ಲಸ್ ಹಾಕ್ಬಿಡ್ಬೇಕು ಅಷ್ಟೇ. ಎಸ್ ಮೈನಸ್ ಎ ಇದ್ದಿದ್ದು ಎಸ್ ಪ್ಲಸ್ ಎ ಆಗುತ್ತೆ. ಕಾಸ್ ಎ ಟಿದು, ಸೊ ಕಾಸ್ ಎ ಟಿದು ಚೇಂಜ್ ಮಾಡಬೇಕು ಅಂದರೆ ಏನು ಬರಿತೀರಿ, ಎಫ್ ಆಫ್ ಟಿ, ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ 0 ಟು ಇನ್ಫಿನಿಟಿ ಇ ಪವರ್ ಎ ಟಿ ಇಂಟು ಎಫ್ ಆಫ್ ಟಿ ಇಂಟು ಡಿ ಟಿ ಅಂತ ಬರೀತಾ ಇದ್ರಲ್ಲ. ಸೊ ಇಲ್ಲಿ ಇಂಟಿಗ್ರೇಷನ್ 0 ಟು ಇನ್ಫಿನಿಟಿ ಇ ಪವರ್ ಎ ಟಿ ಕಾಸ್ ಎಫ್ ಆಫ್ ಟಿ ಪ್ಲೇಸ್ನಲ್ಲಿ ಏನು ಬರೀತೀರಿ, ಕಾಸ್ ಎ ಟಿ ಅಂತ ಬರೀತೀರಿ, ಕಾಸ್ ಎ ಟಿ ಇಂಟು ಡಿ ಟಿ ಅಂತ ಬರೀತೀರಿ. ಸೊ ಇದನ್ನು ಸಾಲ್ವ್ ಮಾಡೋದ್ರಿಂದ ನಮಗೆ ಏನು ಫೋರಿಯರ್ ಟ್ರಾನ್ಸ್ಫಾರ್ಮ್ ಬರುತ್ತೆ. ಸೊ ಫೋರಿಯರ್ ಟ್ರಾನ್ಸ್ಫಾರ್ಮ್ ಬಂದಾಗ ಆನ್ಸರ್ ಏನು ಬರುತ್ತೆ, ಕಾಸ್ ಎ ಟಿದು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್, ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂದ್ಬಿಟ್ಟೆ, ಇಟ್ಸ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್. ಸೊ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಏನು ಬರುತ್ತೆ, ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಇಲ್ಲಿ ಏನು ನೆನ್ಪಿಟ್ಕೊತೀರಿ, ಕಾಸ್ ಎ ಟಿ ಇದ್ದರೆ ಎಸ್
ಏನು ಫ್ರೀಕ್ವೆನ್ಸಿ ಫಂಕ್ಷನ್ ಮೇಲ್ ನ್ಯೂಮರೇಟ್ರಲ್ಲಿ ಬರುತ್ತೆ, ಡಿನೋಮಿನೇಟ್ರಲ್ಲಿ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೈನ್ 80 ಅಂತ ಬಂದರೆ ಎ ಆಂಪ್ಲಿಟ್ಯೂಡ್ ಫಂಕ್ಷನ್ ಮೇಲೆ ಬರುತ್ತೆ ನ್ಯೂಮರೇಟ್ರಲ್ಲಿ, ಎ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಈ ಥರದ್ದು ನೀವು ಜಸ್ಟು ಟ್ರಿಕ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಫಾರ್ಮುಲಾಸ್ನ ನೆನ್ಪಿಟ್ಕೋಬೋದು. ನೆಕ್ಸ್ಟು e⁻−80 sin bt ಬರೀಬೇಕಾದ್ರೆ b ಡಿವೈಡೆಡ್ ಬೈ ಎಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀತೀರಿ. ಸೇಮ್ e⁻−80 cos bt ಬರೀಬೇಕಾದ್ರೆ ಎಸ್ ಪ್ಲಸ್ ಎ ಡಿವೈಡೆಡ್ ಬೈ ಎಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ನಿಮಗೆ ಯಾವುದು ಬಂದಾಗ ನ್ಯೂಮರೇಟರ್ನಲ್ಲಿ ಹೆಂಗಿರುತ್ತೆ, ಬಿ ಬಂದರೆ ಕಾನ್ಸ್ಟೆಂಟ್ ಬರಿತಾ ಇದ್ದೀರಿ ಅಂದರೆ ಸೈನ್ ಫಂಕ್ಷನ್ಗೆ, ಏನು ಫ್ರೀಕ್ವೆನ್ಸಿ ಫಂಕ್ಷನ್ ಬಂದಿದೆ ಕಾಸ್ಗೆ, ಆ ರೀತಿ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಫಾರ್ಮುಲಾಸ್ನ ನೆನ್ಪಿಟ್ಕೋಬೋದು. ಸೊ ಲೈಕ್ 1 - cos 80 ಬರೀಬೇಕಾದ್ರೆ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಇಂಟು ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಬರೀತೀರಿ. ಕಾಸ್ ಹೈಪರ್ಬೋಲಿಕ್ 80 ಬರೀಬೇಕಾದ್ರೆ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸೈನ್ ಹೈಪರ್ಬೋಲಿಕ್ ಬರೀಬೇಕಾದ್ರೆ ಸೈನ್ ಹೈಪರ್ಬೋಲಿಕ್ 80 ಬರೀಬೇಕಾದ್ರೆ ಎ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಹೀಗೆ ಟಿ ಸೈನ್ 80 ಬರೀಬೇಕಾದ್ರೆ 2as ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀತೀರಿ. ಸೊ ಟಿ ಕಾಸ್ 80 ಬರೀಬೇಕಾದ್ರೆ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ ಇದಿಷ್ಟು ಫಂಕ್ಷನ್ಸು ನಾವು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನ ಟ್ರಾನ್ಸ್ಫಾರ್ಮ್ ಆಫ್ ಎಲಿಮೆಂಟರಿ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಎಲಿಮೆಂಟರಿ ಫಂಕ್ಷನ್ಸ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ಸ್ ಎಲಿಮೆಂಟರಿ ಫಂಕ್ಷನ್ಸ್ನಲ್ಲಿ KCET PYQಸ್ನಲ್ಲಿ ಕೇಳಿರೋದ್ರಲ್ಲಿ 2014ನಲ್ಲಿ ಕೇಳಿರೋ ಕ್ವೆಶನ್ನು, ದ ವ್ಯಾಲ್ಯೂ ಆಫ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಹೈಪರ್ಬೋಲಿಕ್ KT, ಸೈನ್ ಹೈಪರ್ಬೋಲಿಕ್ KT ಅಂತ ಕೇಳಿದ್ದಾರೆ. ಸೊ ನಾನು ಇಲ್ಲಿ ಕೊಟ್ಟಿರೋದ್ರಲ್ಲಿ AT ಅಂತ ಇತ್ತು, ಇಲ್ಲಿ ಸೈನ್ ಹೈಪರ್ಬೋಲಿಕ್ KT ಅಂತ ಇದೆ. ಡೈರೆಕ್ಟ್ ಕ್ವೆಶನ್ನು ಸೈನ್ ಹೈಪರ್ಬೋಲಿಕ್ KT ಎಲ್ಲಿ ಬರುತ್ತೆ, ಇಲ್ಲಿದೆ ಸೈನ್ ಹೈಪರ್ಬೋಲಿಕ್ KT, ಕೆ ಪ್ಲೇಸ್ನಲ್ಲಿ ಏನಿದೆ ಎ ಇದೆ ಇಲ್ಲಿ. ಸೊ ಇಲ್ಲಿ ಏನು ಬರುತ್ತೆ, ಸೈನ್ ಹೈಪರ್ಬೋಲಿಕ್ KT, ಎ ಪ್ಲೇಸ್ನಲ್ಲಿ ಕೆ ಹಾಕಿದರೆ ಮುಗ್ದೋಯ್ತು ನಿಮ್ಗೆ ಆನ್ಸರು. ಸೊ ಏನು ಬರುತ್ತೆ ನಮಗೆ, ಕೆ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್, ಕೆ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್. ಸೊ ಕರೆಕ್ಟ್ ಆನ್ಸರು ಚೆಕ್ ಮಾಡಿಕೊಳ್ಳಿ. ಸೊ ಕೆ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸೊ ದಿಸ್ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡೈರೆಕ್ಟಾಗಿ ನಿಮಗೆ ಫಾರ್ಮುಲಾ ಗೊತ್ತಿದ್ದರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಇನ್ ದ ಸೇಮ್ ವೇ ನೆಕ್ಸ್ಟ್ ಏನಿದೆ, ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ AX. ಕಾಸ್ AX ಇದು ಯಾವಾಗ ಕೇಳಿದ್ದಾರೆ, KCET 2015ನಲ್ಲಿ ಕೇಳಿರೋದು. ಕಾಸ್ AX ಇದು ಕೂಡ ಡೈರೆಕ್ಟ್ ಕ್ವೆಶನ್. ಕಾಸ್ AX ಏನಿದೆ ಇಲ್ಲಿ, ಕಾಸ್ AT, ಟಿ ಪ್ಲೇಸ್ನಲ್ಲಿ ಎಕ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಡೈರೆಕ್ಟ್ ಏನೂ ಚೇಂಜ್ ಮಾಡೋದಿಲ್ಲ. ಇಲ್ಲಿ AT ಇದೆ, ಇಲ್ಲಿ AX ಕೊಟ್ಟಿದ್ದಾರೆ ಅಷ್ಟೇ. ಸೊ ಅದಕ್ಕೂ ಕೂಡ ಆನ್ಸರ್ ಸೇಮ್ ಬರುತ್ತೆ, ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಎಲ್ಲಿದೆ ಆನ್ಸರು, ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ AX ಇಸ್ ಡೈರೆಕ್ಟ್ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಆನ್ಸರ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ನಿಮಗೆ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಬಗ್ಗೆ ಫಾರ್ಮುಲಾಸ್, ಎಲಿಮೆಂಟರಿ ಫಂಕ್ಷನ್ಸ್ದು ಫಾರ್ಮುಲಾಸ್ ಗೊತ್ತಿದ್ದರೆ ಈಸಿಯಾಗಿ ನೀವು ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಹೋಪ್ಫುಲಿ ನಿಮ್ಮ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಕೊತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಬೇರೆ ಯಾವುದು ವೀಡಿಯೋಸ್ ಬೇಕು ಆ ಟಾಪಿಕ್ನ ನೀವು ಕಮೆಂಟ್ ಮಾಡಿ, ನನಗೆ ನೆಕ್ಸ್ಟ್ ಟಾಪಿಕ್ಗೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. Okay, once again thank you for watching this video till the end.